ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಯಾಂಡ್ವಿಡ್ ಎಂಟರ್ಟೈನ್ಮೆಂಟ್. ಫ್ರೆಂಡ್ಸ್, ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಮೊದಲಿಗೆ ಇದೇನು ರಾಧ, ಡಿಕ್ಕಿಯಾಗಿ ಏನೋ ಶಬ್ದ ಬರ್ತೈತೆ ಅಂತ ಕೇಳ್ತಾರೆ. ರಾಧ ಅವ್ರಿಗೆ ಗಾಬರಿ ಆಗುತ್ತೆ. ಆಗ ನಂಜಮ್ಮ, ಮುಗೀತು ನನ್ನ ಕತೆ, ಏನು ಮಾಡಲಿ ಇವಾಗ, ಇಲ್ಲಿಂದನೇ ಕಾರ್ ಇಳಿದು ಓಡೋಗ್ಬಿಡ್ಲಾ ಅಂತ ಯೋಚನೆ ಮಾಡ್ತಿರ್ತಾರೆ. ಆಗ ರಾಧ, ಏನಿಲ್ಲ ಮಾವ, ನಂಜಮ್ಮ ಅವರು ಕಾರಲ್ಲಿ ಕಾಯಿ ಮೂಟೆ ತೊಗೊಂಡು ಹೋಗ್ತಿದ್ದಾರೆ. ಮೂಟೆ ಒಂದ್ರ ಮೇಲೆ ಒಂದು ಇತ್ತಲ್ವಾ, ಅದು ಜರುಗಿರಬೇಕು, ಅದೇ ಶಬ್ದ ಅಲ್ವಾ ನಂಜಮ್ಮ ಅವರೇ ಅಂತ ಕೇಳ್ತಾರೆ. ಆಗ ನಂಜಮ್ಮ, ಹೌದು ಕಣಪ್ಪ ಕಂಟಿ, ಕಾಯಿ ಮೂಟೆ ಇದ್ದಾವೆ, ರಾಧಾ ತಡ ಆಗ್ತಿದೆ ಹೋಗುಮಾ ಅಂತ ಹೇಳ್ತಾರೆ. ಆಗ ರಾಧಾ, ಸರಿ ಮಾವ, ನಾವಿನ್ನ ಹೊಡ್ತೀವಿ ಅಂತ ಹೇಳಿ ಅಲ್ಲಿಂದ ಹೊಡ್ತಾರೆ. ಕಂಟಿ ಏನೋ ಯೋಚನೆ ಮಾಡ್ತಿರ್ತಾರೆ. ಮತ್ತೆ ಇಲ್ಲಿ ನೆಕ್ಸ್ಟ್ ಡೇ ರಾಧಾ ದೇವ್ರ ಮನೆ ಮುಂದೆ ರೆಡಿಯಾಗಿ ನಿಂತಿರ್ತಾರೆ. ಅಲ್ಲಿಗೆ ಬಂಗಾರಮ್ಮ ಬರ್ತಾರೆ. ನೋಡು ರಾಧಾ, ಲಗ್ನ ಆಗೋ ಹುಡುಗಿಗೆ ತಾಯಿ ಮನೆಯಿಂದ ಏನೇನು ಕೊಡಬೇಕೋ ಅದೆಲ್ಲ ಇದರಲ್ಲಿದೆ, ಸೀರೆ ಒಡವೆ ಎಲ್ಲನೂ. ನೀನು ಮಂಟಪಕ್ಕೆ ಬರೋವಾಗ ಈ ಸೀರೆ ಉಟ್ಕೊಂಬರ್ಬೇಕು. ನಿನಗೆ ತಾಯಿ ಅತ್ತೆ ಎಲ್ಲನೂ ನಾನೇ ಅಲ್ವಾ, ಅದಕ್ಕೆ ನಾನೇ ಇದನ್ನು ನಿನಗೆ ಕೊಡ್ತಿದ್ದೀನಿ ಅಂತ ಹೇಳಿ ಅದನ್ನೆಲ್ಲ ಕೊಡ್ತಾರೆ. ರಾಧಾಗೆ ಖುಷಿಯಾಗುತ್ತೆ. ಅತ್ತೆ, ನಿಮಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಅಲ್ವಾ, ಅಮ್ಮ ಇದ್ದರೂ ಕೂಡ ನನ್ನ ಪಾಲ್ಗೆ ಇಲ್ದಂಗಾಗಿದೆ. ಇಂಥ ಸಮಯದಲ್ಲಿ ನೀವಿರೋದ್ರಿಂದ ನನಗೆ ಅಮ್ಮನ ನೆನಪು ಕೂಡ ಆಗ್ತಿಲ್ಲ ಅಂತ ಹೇಳಿ ಅಳ್ತಿರ್ತಾರೆ. ಆಗ ಬಂಗಾರಮ್ಮ, ಲಗ್ನ ಆಗೋ ಹುಡುಗಿ ನೀನು, ಈ ರೀತಿ ಎಲ್ಲ ಕಣ್ಣೀರು ಹಾಕ್ಬಾರ್ದು ಅಂತ ಹೇಳ್ತಾರೆ. ಅದೇ ಸಮಯಕ್ಕೆ ಮಾದೇಗೌಡರು ಮತ್ತು ಕಂಟಿ ಇಬ್ಬರು ಕೂಡ ಅಲ್ಲಿಗೆ ಬರ್ತಾರೆ. ಬಂಗಾರ, ನಾವಿಬ್ಬರು ತಯಾರಾಗಿದ್ದೀವಿ ಅಂತ ಹೇಳ್ತಾರೆ. ಕಂಟಿ ಸಪ್ಪಗಿರೋದು ನೋಡಿ ಬಂಗಾರಮ್ಮವ್ರಿಗೂ ಬೇಜಾರಾಗುತ್ತೆ. ಆಗ ಮಾದೇಗೌಡರು, ದೊರೆ, ನಿನ್ನ ಮನಸ್ಸಲ್ಲಿ ಏನು ಯೋಚನೆ ಓಡ್ತೈತೆ ಅಂತ ನನಗೆ ಅರ್ಥ ಆಗುತ್ತೆ, ಆದರೆ ಇವತ್ತಿಂದ ನಿನ್ನ ಲಗ್ನದ ಕಾರ್ಯ ಶುರುವಾಗ್ತಿದೆ. ನೀನು ಮುಕ್ತಲ್ಲಿರೋ ನಗುನೇ ಬಂಗಾರಿಗೆ ಕನ್ನಡಿ ಇದ್ದಂಗೆ. ನಾನು ಏನು ಹೇಳ್ತಿದ್ದೀನಿ ಅಂತ ನಿನಗೆ ಅರ್ಥ ಆಗಿರ್ಬೇಕಲ್ವಾ ದೊರೆ ಅಂತ ಕೇಳ್ತಾರೆ. ಆಗ ಕಂಟಿ, ನಾನು ಎಲ್ಲರೂ ಅರ್ಥ ಮಾಡ್ಕೊತೀನಿ, ಆದರೆ ನನ್ನನ್ನು ಯಾರು ಅರ್ಥ ಮಾಡ್ಕೊಳ್ಳಲ್ಲ ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಬಂಗಾರಮ್ಮವರು ವಸುನ ಕರೆದು, ವಸು, ನೀನು ಮತ್ತು ಮಗು ಇಬ್ಬರು ಕೂಡ ತಯಾರಾದ್ರ ಅಂತ ಕೇಳ್ತಾರೆ. ಆಗ ವಸು, ನಾವಿಬ್ಬರು ರೆಡಿಯಾಗಿದ್ದಾಯಿತು ಅಂತ ಹೇಳ್ತಾರೆ. ಆಗ ಬಂಗಾರಮ್ಮ, ಸರಿ, ಮಂಟಪಕ್ಕೆ ಹೋಗಬೇಕು, ಏನೇನು ಬೇಕೋ ಅದೆಲ್ಲ ತೊಗೊಂಡಿದ್ಯಾ ಅಂತ ಕೇಳ್ತಾರೆ. ಆಗ ವಸು, ಅದನ್ನೆಲ್ಲ ನಾನು ಆಲ್ರೆಡಿ ಕಾರಲ್ಲಿ ಇಟ್ಟಿದ್ದಾಯಿತು ಅಂತ ಹೇಳ್ತಾರೆ. ಆಗ ಕಂಟಿ, ಬಂಗಾರ, ಇನ್ನೂ ಏನು ಯೋಚನೆ ಮಾಡ್ತಿದ್ಯಾ, ಮಂಟಪಕ್ಕೆ ಹೋಗೋಕ್ಕೆ ತಡ ಆಗ್ತೈತೆ, ಬನ್ನಿ ಹೊರಡುಮ ಅಂತ ಹೇಳ್ತಾರೆ. ಆಗ ಬಂಗಾರಮ್ಮ, ಇವಾಗ ನನ್ನ ಮಗ ಸರಿಯೋದ ಅಂತ ಹೇಳ್ತಾರೆ. ಎಲ್ರಿಗೂ ಖುಷಿಯಾಗುತ್ತೆ. ಆಗ ಬಂಗಾರಮ್ಮ, ರಾಧಾ ಹೋಗವ, ದೀಪ ಹಚ್ಚು, ಅದಾದಮೇಲೆ ಎಲ್ಲರೂ ಹೋಗಬೇಕು ಅಂತ ಹೇಳ್ತಾರೆ. ಆಗ ರಾಧಾ, ಸರಿಯತೆ ಅಂತ ಹೇಳಿ ಸ್ವಲ್ಪ ಮುಂದೆ ಹೋಗ್ತಾರೆ. ಆಗ ವಸು, ರಾಧಾ ಒಂದು ನಿಮಿಷ ನಿಂತ್ಕೋ, ಇದೇನಿದು ನಿನ್ನ ಕತ್ತಲ್ಲಿ ಗಾಯ ಆಗಿದೆ ಅಂತ ಕೇಳ್ತಾರೆ. ರಾಧಾಗೆ ಗಾಬರಿ ಆಗುತ್ತೆ. ಆಗ ಬಂಗಾರಮ್ಮ, ಏನವಾದು ಅಂತ ಗಾಯನ ನೋಡ್ತಾರೆ. ಅಲ್ಲ ರಾಧಾ, ಇಷ್ಟು ದೊಡ್ಡದಾಗಿ ಗಾಯ ಆಗೈತೆ, ಏನು ಮಾಡಿಕೊಂಡೆ ಅಂತ ಕೇಳ್ತಾರೆ. ಆಗ ರಾಧಾ ಸ್ವಲ್ಪ ಹೊತ್ತು ಸೈಲೆಂಟಾಗಿರ್ತಾರೆ. ಅತ್ತೆ, ಅದು ಮೇಲಿಂದ ಸೂಟ್ ಕೇಸ್ನ ಇಳಿಸೋವಾಗ ಕೈ ಟೆಚ್ಚಾಗಿ ಸ್ವಲ್ಪ ತರ್ಸ್ಕೊಂಡು ಹೋಗೈತೆ ಅಂತ ಹೇಳ್ತಾರೆ. ಆಗ ಬಂಗಾರಮ್ಮ, ಅಲ್ಲ ರಾಧಾ, ನೋಡಿಕೊಂಡು ಅದನ್ನೆಲ್ಲ ಮಾಡ್ಕೊಬೇಕಲ್ವಾ, ಲಗ್ನಕ್ಕೆ ಹೊರಡೋವಾಗ ರಕ್ತ ಚೆಲ್ಲಬಾರ್ದು ಅಂತ ದೊಡ್ಡವ್ರು ಹೇಳ್ತಾರೆ. ಆಗಿದ್ದಾಗೋಯ್ತು, ಹೋಗಿ ದೀಪ ಹಚ್ಚವ ಅಂತ ಹೇಳ್ತಾರೆ. ಆಗ ರಾಧಾ ದೇವ್ರ ಮನೆಗೆ ಹೋಗಿ ದೀಪ ಹಚ್ತಾರೆ. ಈ ರಾಧಾ ಮತ್ತೆ ಈ ಮನೆಗೆ ಎಂಟ್ರಿ ಕೊಡೋದೆ ಬಂಗಾರಮ್ಮನ ಸೊಸೆಯಾಗಿ, ಅದನ್ನು ತಡೆಯೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅಂತ ಯೋಚನೆ ಮಾಡ್ತಾ ದೇವ್ರ ಮನೆಯಿಂದ ಹೊರಗಡೆ ಬರ್ತಾರೆ. ಅದಾದಮೇಲೆ ರಾಧಾ ಮತ್ತು ಕಂಟಿ ಇಬ್ಬರು ಕೂಡ ಬಂಗಾರಮ್ಮ ಮತ್ತು ಮಾದೇಗೌಡರು ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡು ಅಲ್ಲಿಂದ ಹೊರಡ್ತಾರೆ. ಮತ್ತು ಬಂಗಾರಮ್ಮವ್ರ ಫ್ಯಾಮಿಲಿ ಎಲ್ಲರೂ ಕೂಡ ನೇರವಾಗಿ ಮಂಟಪಕ್ಕೆ ಬರ್ತಾರೆ. ಮಂಟಪನ ನೋಡಿ ರಾಧಾಗೆ ತುಂಬಾ ಖುಷಿಯಾಗುತ್ತೆ. ಒಟ್ಟಿನಲ್ಲಿ ನಾನು ಏನು ಅಂದ್ಕೊಂಡಿದ್ನೋ ಅದು ನನ್ನ ಕೈ ಸೇರೋದಕ್ಕೆ ವೇದಿಕೆ ಸಿದ್ಧವಾಗೇ ಇದೆ. ನಾನಿವಾಗ ಎಷ್ಟು ಖುಷಿಯಾಗಿ ಒಳಗಡೆ ಹೋಗ್ತೀನೋ, ಹೊರಗಡೆ ಬರೋವಾಗ ಅದಕ್ಕಿಂತ ಡಬ್ಬಲ್ ಖುಷಿ ಇರುತ್ತೆ ಅಂತ ಯೋಚನೆ ಮಾಡ್ತಾ ನಗ್ತಿರ್ತಾರೆ. ಆಗ ಬಂಗಾರಮ್ಮ, ಹುಲಿ ಗೂಳಿ, ನೀವೇನೇನ್ರಲ್ಲ ಮುಂದೆ ನಿಂತ್ಕೊಂಡು ಎಲ್ಲ ತಯಾರಿ ಮಾಡಿಸಿರೋದು ಅಂತ ಕೇಳ್ತಾರೆ. ಆಗ ಹುಲಿ, ಹೌದು ಅಮ್ಮೋರೆ ಅಂತ ಹೇಳ್ತಾರೆ. ಆಗ ಬಂಗಾರಮ್ಮ, ಬೇಸ್ಕೊಂಡ್ರಲ್ಲ, ಎಲ್ಲ ಚೆನ್ನಾಗೇ ಮಾಡಿಸಿದ್ದೀರಾ, ಮತ್ತು ಮುಂಗುಸಿಯಲ್ಲಿ ಕಾಣಿಸ್ತಿಲ್ಲ ಅಂತ ಕೇಳ್ತಾರೆ. ಆಗ ಹುಲಿ, ಅವ್ರ ಅಜ್ಜಿಗೆ ಹುಷಾರಿಲ್ಲ ಅಂತ ಹೇಳಿ ಊರಿಗೆ ಹೋಗಿದ್ದಾನೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಒಬ್ಬ ಫೋಟೋಗ್ರಾಫರ್ ಬಂದು ಇವ್ರ ಫೋಟೋ ತೆಗಿಯೋಕ್ಕೆ ಅಂತ ಹೋಗ್ತಾರೆ. ಆಗ ರಾಧಾ, ಒಂದು ನಿಮಿಷ ನಿಂತ್ಕೊಳ್ಳಿ, ಫೋಟೋ ತೆಗಿಬೇಡಿ, ನಾವಿನ್ನೂ ರೆಡಿನೇ ಆಗಿಲ್ಲ ಅಂತ ಹೇಳ್ತಾರೆ. ಆಗ ಫೋಟೋಗ್ರಾಫರ್, ಪರವಾಗಿಲ್ಲ ಮೇಡಮ್, ನ್ಯಾಚುರಲ್ ಆಗಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಆಗ ರಾಧಾ, ಬೇಡ ಬೇಡ, ನಾವು ಮದುವೆ ಆಗ್ತಿರೋವಾಗ ಎಲ್ಲ ಫೋಟೋಸ್ ಕೂಡ ಬ್ಯೂಟಿಫುಲ್ಲಾಗೇ ಬರಬೇಕು, ರೆಡಿ ಆದಮೇಲೆ ಹೇಳ್ತೀವಿ, ಆವಾಗ ಫೋಟೋಸ್ ತೆಗಿರಂತೆ, ಇವಾಗ ಹೋಗಿ ಅಂತ ಹೇಳ್ತಾರೆ. ಆಗ ಕಂಟಿ, ಪರವಾಗಿಲ್ಲ ಬಿಡು ರಾಧಾ, ತಗೊಳ್ಳಿ ಅಂತ ಹೇಳ್ತಾರೆ. ಆಗ ರಾಧಾ, ಇಲ್ಲ ಮಾವ, ನೀನು ಗೊತ್ತಾಗಲ್ಲ, ಸುಮ್ಮನಿರೋ, ನೀನು ಮೊದಲನೇ ಮದುವೆ ಆಗೋವಾಗ ಯಾವುದೇ ಸಡಗರ ಇಲ್ಲದೆ ಎಲ್ಲೆಲ್ಲೋ ಹೋಗಿ ತಾಳಿ ಕಟ್ಬಿಟ್ಟೆ, ಇವಾಗಲೂ ಅದೇ ರೀತಿ ಆದರೆ ಏನು ಚೆನ್ನಾಗಿರುತ್ತೆ ಹೇಳು ಅಂತಾರೆ. ರಾಧಾ ಮಾತಿಂದ ಎಲ್ರಿಗೂ ಬೇಜಾರಾಗುತ್ತೆ. ಆಗ ರಾಧಾ, ಸಾರಿ ಮಾವ, ನಿನಗೆ ಬೇಜಾರಾಗಲಿ ಅಂತ ನಾನು ಈ ಮಾತನ್ನ ಹೇಳಿದ್ದಲ್ಲ, ಮದುವೆ ಅಂದರೆ ಲೈಫ್ ಲಾಂಗ್ ನೆನಪಿರ್ಬೇಕಲ್ವಾ, ಅದಕ್ಕೆ ಆ ರೀತಿ ಹೇಳಿದೆ ಅಷ್ಟೇ ಅಂತ ಹೇಳ್ತಾರೆ. ಆಗ ಬಂಗಾರಮ್ಮ, ಪರವಾಗಿಲ್ಲ ಬಿಡು ರಾಧಾ, ನೀನು ಹೇಳಿದ್ದೇನು ತಪ್ಪಿಲ್ಲ, ಹೋಗಿ ಚೆನ್ನಾಗಿ ತಯಾರಾದಮೇಲೆ ಫೋಟೋಸ್ ತೆಗೆಸ್ಕೊಳ್ಳೋರಂತೆ,
ವಸು ರಾಧನ ಕರ್ಕೊಂಡು ಹೋಗಿ ರೆಡಿ ಮಾಡೋಗವ ಅಂತ ಹೇಳ್ತಾರೆ. ವಸು ರಾಧನ ಕರ್ಕೊಂಡು ಅಲ್ಲಿಂದ ಹೋಗ್ತಾರೆ. ಆಗ ಬಂಗಾರಮ್ಮ, ದೊರೆ ಯಾಕೆ ಈ ರೀತಿ ನಿಂತಿದ್ಯಾ? ನೋಡು, ಹಿಂದೆ ನಡೆದಿರೋದ್ರ ಬಗ್ಗೆ ಯೋಚನೆ ಮಾಡ್ತಾ ನಿಂತಿದ್ರೆ ಏನು ಕೂಡ ಬದಲಾಗಕ್ಕಿಲ್ಲ. ಅದಕ್ಕೆ ನೀನಿವಾಗ ಹೊಸ ಬದುಕಿಗೆ ಹೆಜ್ಜೆ ಇಡ್ತಿದ್ಯಾ. ಇನ್ನು ಮುಂದೆ ಎಲ್ಲ ಒಳ್ಳೆಯದೇ ಆಗುತ್ತೆ. ಹುಲಿ ಗೂಳಿ ನಾನು ಒಳಗಡೆ ಇರ್ತೀನಿ. ಕಂಟಿನ ಚೆನ್ನಾಗಿ ತಯಾರು ಮಾಡಿ ಕರ್ಕೊಂಬನ್ನಿ. ಏನೇ ಬೇಕಾದ್ರೂ ನನ್ನನ್ನು ಕೇಳಿ ಅಂತ ಹೇಳಿ ಬಂಗಾರಮ್ಮ ಒಳಗಡೆ ಹೋಗ್ತಾರೆ. ಆಗ ಗೂಳಿ, ಲೇ ಹುಲಿ, ಅಣ್ಣನ ಮುಖದಲ್ಲಿ ಮದುವೆ ಗಂಡನ ಕಳೆನೇ ಇಲ್ಲ ನೋಡ್ಲಾ ಅಂತ ಹೇಳ್ತಾರೆ. ಆಗ ಹುಲಿ, ಹೌದು ಕಣ್ಲಾ, ಪಾಪ ಅಣ್ಣ ಹೆಂಗೆಂಗೋ ಮದುವೆ ಆಗಬೇಕು ಅಂತ ಆಸೆ ಪಟ್ಟಿದ್ದ. ಆದರೆ ವಿಧಿ ನೋಡಿದ್ರೆ ಎಲ್ಲ ಉಲ್ಟಾ ಮಾಡಿಬಿಡ್ತು. ಏನು ಮಾಡೋಕ್ಕಾಗಲ್ಲ ಅಣ್ಣ, ಬಾ ಒಳಗಡೆ ಹೋಗುಮ ಅಂತ ಹೇಳಿ ಕಂಟಿನ ಕರ್ಕೊಂಡು ಮಂಟಪದೊಳಗಡೆ ಹೋಗ್ತಾರೆ. ಮತ್ತೆ ಇಲ್ಲಿ ಕಂಟಿ, ನಾನು ಹತ್ತಿರ ಕಣ್ಣು ಕೆಂಪಾಗುತ್ತೆ, ನಾನು ಖುಷಿಯಾಗಿದ್ದರೆ ಅವನು ಖುಷಿಯಾಗಿರ್ತಾಳೆ, ನಾನು ಹತ್ತು ಎಲ್ರಿಗೂ ನೋವು ಕೊಡೋಕ್ಕಿಂತ ನಾನು ಖುಷಿಯಾಗಿದ್ದು ಎಲ್ಲರೂ ಖುಷಿಯಾಗಿರೋ ಹಾಗೆ ನೋಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತು ಇಲ್ಲಿ ಹುಲಿ, ಅಣ್ಣ ಜೀವನ ಅಂದ್ರೇ ಹಾಗೆ, ನಾವೇನೋ ಅಂದ್ಕೋತೀವಿ, ದೇವರು ಇನ್ನೊಂದು ಕೊಡ್ತಾನೆ, ಸಿಕ್ಕಿದ್ದನ್ನೇ ಒಪ್ಕೊಂಡು ನೆಮ್ಮದಿಯಾಗಿರ್ಬೇಕಷ್ಟೇ ಅಂತ ಹೇಳ್ತಾರೆ. ಆಗ ಗೂಳಿ, ಹೌದು ಅಣ್ಣ, ನಾವು ಸಿಕ್ಕಿದ್ದನ್ನು ಕಣ್ಣು ಗೊತ್ಕೊಂಡು ಕೈ ಕಟ್ಕೊಂಡು ನಿಂತ್ಕೊಂಡ್ರೆ ಯಾವುದು ಕಷ್ಟ ಅನ್ಸಲ್ಲ ಅಣ್ಣ ಅಂತ ಹೇಳ್ತಾರೆ. ಆಗ ಹುಲಿ, ಹೌದು ಅಣ್ಣ, ನಿನ್ನ ಜೀವನದಲ್ಲಿ ಎಂತೆಂಥ ಕಷ್ಟ ಎಲ್ಲ ನೋಡಿದ್ಯಾ, ಇದೆಲ್ಲ ಯಾವ ಲೆಕ್ಕ ಅಂತ ಹೇಳ್ತಾರೆ. ಆಗ ಕಂಟಿ, ಏನರೆಲ್ಲ ಮಾತಾಡ್ತಿದ್ದೀರಾ, ಇದು ಮದುವೆ ಮನೇಲಿ ಯಾರಾದರೂ ಈ ರೀತಿ ಮಾತಾಡ್ತಾರಾ? ನನ್ನ ಮದುವೆ ನಡೀತಾ ಇದೆ, ನನ್ನ ಮದುವೆ ಧಾಮ್ ಧೂಮ್ ಅಂತ ಆಗಬೇಕು ಅಂತ ಹೇಳ್ತಾರೆ. ಅಣ್ಣ ಏನು ಹೇಳ್ತಿದ್ಯಾ, ನೀನು ಆಚೆ ಬೇಜಾರು ಇದ್ದಿದ್ದನ್ನು ನೋಡಿ ನಮಗಂತೂ ತುಂಬ ಬೇಜಾರಾಗಿತ್ತು, ನೀನೇ ಇಷ್ಟು ಜೋಶಾಗಿದೆಯಾ ಅಂದರೆ ನಮ್ಮ ಜೋಶ್ ಇನ್ನೂ ಡಬಲ್ ಆಗುತ್ತೆ ಅಂತ ಹುಲಿ ಹೇಳ್ತಾರೆ. ಆಗ ಕಂಟಿ, ನೋಡಿ, ಮದುವೆಯಲ್ಲಿ ಯಾರಿಗೇನು ತೊಂದರೆ ಆಗಬಾರ್ದು, ಅವು ಆಸೆ ಪಟ್ಟಾಗಿ ಮದುವೆ ಆಗಬೇಕು, ಹೋಗಿ ಎಲ್ಲರನ್ನೂ ವಿಚಾರಿಸ್ಕೊಳ್ಳಿ, ನಾನು ರೆಡಿಯಾಗಿ ಬರ್ತೀನಿ ಅಂತ ಹೇಳ್ತಾರೆ. ಸರಿ ಅಣ್ಣ ಅಂತ ಹೇಳಿ ಹುಲಿ ಮತ್ತು ಗೂಡಿ ಅಲ್ಲಿಂದ ಹೋಗ್ತಾರೆ. ಕಂಟಿನ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತೆ ಇಲ್ಲಿ ಸ್ನೇಹ ಹಾಗೆ ಗಂಗಾಧರಪ್ಪನಿಗೆ ಪ್ರಜ್ಞೆ ಇಲ್ಲದೆ ಮಲಗಿರ್ತಾರೆ. ಅವ್ರ ಕೈಕಾಲೆಲ್ಲ ಕಟ್ಟಾಕಿರ್ತಾರೆ. ನಂಜಮ್ಮ ಅವ್ರನ್ನ ಕಾವಲು ಕಾಯ್ತಾ ಇರ್ತಾರೆ. ಹಾಳಾದವಳು ಇವಳು ತಾಳಿ ಕಟ್ಟಿಸ್ಕೋಬೇಕು ಅಂತ ನನ್ನನ್ನು ಕುರಿ ಮಾಡಿದ್ದಾಳೆ, ಈ ಹಾಳಾದವ್ರನ್ನ ಕಾಯೋ ಕರ್ಮ ಬಂದಿದೆ ನನಗೆ, ನನ್ನ ಜೀವನದಲ್ಲಿ ನನ್ನ ಗಂಡನ್ನೇ ಒಂದು ದಿನವೂ ಕಾದಿಲ್ಲ ನಾನು, ಈ ರಾಜಿ ನೋಡಿದ್ರೆ ಇಷ್ಟೊತ್ತಾದರೂ ಬಂದಿಲ್ಲ, ಈಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅದೇ ಸಮಯಕ್ಕೆ ಹುಡುಗರು, ಬನ್ನಿ ಹೋಗಿ ಕಾಫಿ ಕುಡ್ಕೊಂಡು ಬರೋಣ ಅಂತ ಹೇಳ್ತಾರೆ. ಎಲ್ಲಿಗೆ ಹೋಗ್ತಿದ್ದೀರಾ, ನೀವು ಇವಳನ್ನ ಕಾಯ್ತಾ ಇಲ್ಲೇ ಇರಬೇಕು, ಇವಳನ್ನ ಕಾಯೋದಕ್ಕೆ ತಾನೇ ನಿಮ್ಮನ್ನ ಇಲ್ಲಿಗೆ ಕರ್ಕೊಂಡು ಬಂದಿರೋದು ಅಂತ ಹೇಳ್ತಾರೆ. ನೀವು ಕೊಡೋ ದುಡ್ಡಿಗೆ ಇಷ್ಟೇ ಮಾಡೋಕ್ಕಾಗೋದು, ನಾವಿನ್ನು ಹೋಗ್ತೀವಿ ಅಂತ ರೌಡಿಗಳು ಹೇಳ್ತಾರೆ. ಆಗ ನಂಜಮ್ಮ, ನೋಡಿ ಹಾಗೆಲ್ಲ ಮಾತಾಡಬೇಡಿ, ಆ ರಾಜಿ ಬರೋ ತನಕ ಇಲ್ಲೇ ಇರಿ, ನಾನು ನಿಮಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿ ಅವ್ರ ಪರ್ಸಿಂದ 200 ರೂಪಾಯಿ ತೆಗೆದು ಕೊಡ್ತಾರೆ. ಏನು 200 ರೂಪಾಯ ಅಂತ ರೌಡಿಗಳು ಕೇಳ್ತಾರೆ. ಆಗ ನಂಜಮ್ಮ, ನಾನು ಇಷ್ಟೇ ಕೊಡೋದು, ಆ ರಾಜಿ ಬಂದಮೇಲೆ ನೀವು ಅವಳ ಹತ್ರ ದುಡ್ಡಿಸ್ಕೊಳ್ಳಿ, ಅವಳು ಬರೋ ತನಕ ಇಲ್ಲೇ ಇರಿ ಅಂತ ಹೇಳ್ತಾರೆ. ಅದೇ ಸಮಯಕ್ಕೆ ಸ್ನೇಹ ಮತ್ತು ಗಂಗಾಧರಪ್ಪಂಗೆ ಎಚ್ಚರ ಆಗುತ್ತೆ. ಅವರಿಬ್ಬರು ಎದ್ದು ಕೂತ್ಕೋತಾರೆ. ಅಪ್ಪ ನಿನಗೇನು ಆಗಿಲ್ಲ ತಾನೇ ಅಂತ ಸ್ನೇಹ ಕೇಳ್ತಾರೆ. ಆಗ ನಂಜಮ್ಮ, ಹಾಳಾದವು ಎದ್ದು ಕೂತ್ಕೊಂಡು ಬಿಟ್ವಲ್ಲ, ಈಗ ಏನು ಮಾಡಲಿ ನಾನು, ಈ ರಾಜಿ ನೋಡಿದ್ರೆ ಇನ್ನೂ ಬಂದಿಲ್ಲ, ನೋಡಿ ಆ ರಾಜಿ ಬರೋ ತನಕ ಸುಮ್ಮನೆ ಮಲಗಿರೋ ಹಾಗೆ ನಾಟಕ ಆದರೂ ಮಾಡಿ ಮಲ್ಕೊಳ್ಳಿ ಸುಮ್ಮನೆ ಅಂತ ಹೇಳ್ತಾರೆ. ಆಗ ಸ್ನೇಹ, ನೋಡ್ದೇನಪ್ಪ, ನಾನು ನಿನಗೆ ಹೇಳಲಿಲ್ವಾ ಇವ್ರು ಯಾರು ಒಳ್ಳೆಯವರಲ್ಲ ಅಂತ, ಇವ್ರಿಗೆಲ್ಲ ನರಿ ಬುದ್ಧಿನೇ ಅಂತ ಹೇಳ್ತಾರೆ. ಹೌದಮ್ಮ, ನಿನ್ನ ಮಾತನ್ನು ನಾನು ನಂಬಲಿಲ್ಲ, ಇವರು ಬೆಣ್ಣೆ ಅಂತ ಮಾತಾಡಿ ಬೆನ್ನಿಗೆ ಚೂರಿ ಹಾಕೋವಂಥ ಜನ, ನಾನು ನಿನ್ನ ಮಾತು ಕೇಳಬೇಕಾಗಿತ್ತು ಅಂತ ಹೇಳ್ತಾರೆ. ಆಗ ಸ್ನೇಹ, ನಂಜಮ್ಮ, ನಮಗೆ ಕೈ ಕಟ್ಟಿರೋ ದಾರನ ಬಿಚ್ಚಿದ್ರೆ ಸರಿ, ಇಲ್ಲ ಅಂದರೆ ಅಂತ ಹೇಳ್ತಾರೆ. ಆಗ ಗಂಗಾಧರಪ್ಪ, ಇಲ್ಲ ಅಂದರೆ ನಾನಂತೂ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಾರೆ. ಆಗ ರಾಜಿ, ಸುಮ್ಮನೆ ಬಿಡೋದಿಲ್ಲ ಅಂದರೆ ಏನು ಮಾಡ್ತೀಯಾ ಅಂತ ಕೇಳ್ತಾರೆ. ಆಗ ನಂಜಮ್ಮ, ಹಾಳದವಳೆ, ಇಷ್ಟೊತ್ತು ಎಲ್ಲೇ ಹೋಗಿದ್ದೆ, ಇವ್ರೇನಾದ್ರು ತಪ್ಪಿಸ್ಕೊಂಡು ಹೋಗಿದ್ರೆ ಏನೇ ಮಾಡಬೇಕಾಗಿತ್ತು ಅಂತ ಹೇಳ್ತಾರೆ. ಸುಮ್ಮನಿರೋ ನಂಜಮ್ಮ, ಹಾಗೆಲ್ಲ ಏನೂ ಆಗಲ್ಲ ಅಂತ ರಾಜಿ ಹೇಳ್ತಾರೆ. ಆಗ ಗಂಗಾಧರಪ್ಪ, ಥು ರಾಕ್ಷಸಿ, ನೀನು ಒಬ್ಳು ಹೆಣ್ಣ, ನೀನು ಒಂದು ಹೆಣ್ಣಾಗಿ ನಮ್ಮನ್ನು ಬಳಸ್ಕೊಂಡು ಬಂಗಾರಮ್ಮವ್ರ ವಿರುದ್ಧನೇ ಪಿತೂರಿ ಮಾಡಿಬಿಟ್ಟೆ ಅಲ್ಲ, ಆ ದೇವರು ನಿನಗೆ ಒಳ್ಳೇದು ಮಾಡ್ತಾನ, ಪುಟ್ಟಕ್ಕನ ಮನೆಯವ್ರು ಹೇಳಿದ್ರು ನಾನು ಅದನ್ನು ನಂಬಲಿಲ್ಲ, ಈಗ ನಿನ್ನ ಅಸಲಿ ಬಣ್ಣ ಬಯಲಾಯಿತು ಅಂತ ಹೇಳ್ತಾರೆ. ಆಗ ಸ್ನೇಹ, ಅಪ್ಪ ನಿಮಿಷಕ್ಕೊಂದು ಬಣ್ಣ ಬದಲಾಯಿಸೋ ಉಸಿರು ಒಳ್ಳೆಗಳ ಥರ ಇವ್ರನ್ನ ನಂಬಿದ್ರೆ ನಮ್ಮ ಕತ್ತೆ ಕುಯ್ದುಬಿಡ್ತಾರೆ ಅಂತ ಹೇಳ್ತಾರೆ. ಆಗ ರಾಜಿ, ಹೌದು ನಾವು ಕೆಟ್ಟವ್ರೆ, ಏನಿವಾಗ ನೋಡ್ರೋ ಹುಡುಗರ, ನಮ್ಮ ರಾಧಾ ಮದುವೆ ಆಗೋ ತನಕ ಇವ್ರಿಗೆ ಮತ್ತು ಬರೋ ಔಷಧಿನ ಹಾಕಿ ಮಲಗಿಸಿ ಆಮೇಲೆ ಇವ್ರನ್ನ ಸಾಯಿಸಿದ್ರಾಯ್ತು ಅಂತ ಹೇಳ್ತಾರೆ. ಅವರಿಬ್ಬರಿಗೂ ಗಾಬರಿ ಆಗುತ್ತೆ. ಆಗ ನಂಜಮ್ಮ ರಾಜಿನೇ ನೋಡ್ತಾ ಇರ್ತಾರೆ. ಏನಾಗಿ ಮುಖ ನೋಡ್ತಾ ಇದ್ದೀರಾ, ನಮ್ಮ ರಾಧಾ ಕಂಟಿ ಕೈ ಹಿಡಿದ ಮೇಲೆ ನಿಮ್ಮಿಬ್ಬರಿಗೂ ಸಾವಿನ ದಾರಿ ತೋರಿಸೋದೆ ಅಂತ ಹೇಳ್ತಾರೆ. ಆಗ ನಂಜಮ್ಮ, ಈ ಮೂದೇವಿಗಳನ್ನ ನಂಬ್ಕೊಂಡ್ರೆ ಆ ಕೆಲಸ ಆಗಲ್ಲ ಬಿಡು, ಗಂಟೆಗೊಂದು ಸರಿ ಟೀ ಕುಡಿಯೋ ಚಟನ ಹಚ್ಚಿಸ್ಕೊಂಡವ್ರು ಇವರು, ಹೀಗಿರುವಾಗ ನಿನ್ನ ಮಾತು ಎಲ್ಲಿ ಕೇಳ್ತಾರೆ ಅಂತ ಹೇಳ್ತಾರೆ. ಆಗ ಹುಡುಗರು, ನೀವು ಕೊಡೋ ದುಡ್ಡಿಗೆ ಇನ್ನೇನು ತಾನೇ ಮಾಡೋಕ್ಕಾಗುತ್ತೆ, ನಮ್ಮಿಂದ ಮಾಡೋಕ್ಕಾಗೋದು ಇಷ್ಟೇ ಅಂತ ಹೇಳ್ತಾರೆ. ಆಗ ರಾಜಿ, ನೋಡಿ ನಮ್ಮ ರಾಧಾ ಮದುವೆ ಆಗೋ ತನಕ ಇವ್ರನ್ನ
ಜೋಪಾನವಾಗಿ ನೋಡ್ಕೊಳ್ಳಿ. ರಾಧಾ ಮದುವೆ ಆದಮೇಲೆ ಬಂಗಾರಮ್ಮನ ಆಸ್ತಿ ಅಷ್ಟು ನಮ್ಮ ಕೈ ಸೇರುತ್ತೆ. ಆಗ ನೀವು ಕೇಳಿದಷ್ಟು ದುಡ್ಡನ್ನ ನಿಮಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಆಗ ಸ್ನೇಹ, ಏ ರಾಜಿ, ನೀನು ಮಾಡಿರೋ ಪಾಪ ನಿನ್ನನ್ನೇ ನಾಶ ಮಾಡುತ್ತೆ. ದೇವರು ಸುಮ್ಮನೆ ಬಿಟ್ಟರು ಕರ್ಮ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಾರೆ. ಆ ಕರ್ಮನ ಈಗಾಗಲೇ ದುಡ್ಡು ಕೊಟ್ಟು ಕೊಂಡ್ಕೊಂಡು ನಮ್ಮ ಕಡೆ ಮಾಡ್ಕೊಂಡಿದ್ದಾಗಿದೆ. ನಮ್ಮನ್ನು ಯಾರೇನು ಮಾಡೋಕ್ಕಾಗಲ್ಲ. ಆ ಸ್ನೇಹ ಹೃದಯ ಅಲ್ವಾ ನಿನ್ನ ಹತ್ರ ಇರೋದು. ಅದಕ್ಕೆ ಅವಳಾಗೆ ನೀನು ಎಗರಾಡ್ತಾ ಇದೆಯಾ. ಅವಳನ್ನ ಮುಗಿಸ್ದಾಗೆ ನಿನ್ನನ್ನು ಮುಗಿಸೋದೇ ನಮಗೆ ದೊಡ್ಡ ವಿಷಯ ಅಲ್ಲ. ನಂಜಮ್ಮ ಬಾ ಹೋಗೋಣ ಅಂತ ಹೇಳ್ತಾರೆ. ಆಗ ನಂಜಮ್ಮ ಎಲ್ಲಿಗೆ ಅಂತ ಕೇಳ್ತಾರೆ. ಏನು ನಂಜಮ್ಮ ಹೀಗೆ ಕೇಳ್ತಿದ್ಯಾ, ನಮ್ಮ ರಾಧಾ ಕಂಟಿನ ಕೈ ಹಿಡಿಯೋದನ್ನು ನೋಡಬೇಕಲ್ಲ, ಬಾ ಹೋಗೋಣ ಲೇಟ್ ಆಗುತ್ತೆ ಅಂತ ಹೇಳಿ ಅವರಿಬ್ಬರು ಅಲ್ಲಿಂದ ಹೋಗ್ತಾರೆ. ಆಗ ಸ್ನೇಹ, ನನ್ನ ಹೃದಯ ಕಲ್ಲದೆ ಇದ್ದರೂ ಅಕ್ಕನ ಹೃದಯಕ್ಕೆ ಮೋಸ ಆಗಬಾರ್ದು, ನಾನು ಇಲ್ಲಿಂದ ತಪ್ಪಿಸ್ಕೊಳ್ಳೇಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತು ಇಲ್ಲಿ ಪುಟ್ಟಕ್ಕವ್ರ ಮನೆಯಲ್ಲಿ ಪುಟ್ಟಕ್ಕ, ಗೋಪಾಲ್ ಅವರು ಹಾಗೆ ಚೌಡವ್ವ ಮಾತಾಡ್ತಾ ಇರ್ತಾರೆ. ಸ್ವರ್ಗದಲ್ಲೇ ಮದುವೆ ನಿಶ್ಚಯ ಆಗಿರುತ್ತೆ ಅಂತ ಹೇಳ್ತಾರೆ. ಯಾರನ್ನು ಯಾರಿಗೆ ಗಂಟಾಕಬೇಕು ಅನ್ನೋದು ಈ ದೇವರಿಗೆ ಚೆನ್ನಾಗೇ ಗೊತ್ತಿರುತ್ತೆ. ನಮ್ಮ ಸಿರಿ ಆ ಹುಡುಗಿನ ತುಂಬ ಪ್ರೀತಿ ಮಾಡ್ತಾ ಇದ್ದಾನೆ. ಆ ಹುಡುಗಿಗೂ ನಮ್ಮ ಸಿರಿ ಮೇಲೆ ಪ್ರೀತಿ ಇದೆ. ಆದರೂ ನೀನು ಯಾಕೆ ದೇವ್ರೆ ಹೀಗೆ ಮಾಡ್ತಿದ್ಯಾ ಅಂತ ಹೇಳ್ತಾರೆ. ಆಗ ಗೋಪಾಲ್ ಅವರು, ಹಣೆ ಬರಹಕ್ಕೆ ಹೊಣೆ ಯಾರೋ, ನಮ್ಮ ಅಳಿಯಂದ್ರ ಹೆಸರಲ್ಲಿ ಆ ಹುಡುಗಿನೇ ಹೆಂಡ್ತಿಯಾಗಿ ಬರಬೇಕು ಅಂತ ಬರೆದಿದ್ರೆ ಯಾರೇನು ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾರೆ. ಆಗ ಚೌಡವ್ವ, ಯಾರೇ ಹಣೆ ಬರಹ ಬರೆದಿದ್ರು ನಾನು ಅದನ್ನು ಅಳಿಸ್ತೀನಿ, ನನ್ನ ಬಂಗಾರನಿಗೆ ಸೊಸೆಯಾಗೋ ಯೋಗ್ಯತೆ ಅವಳಿಗಿಲ್ಲ ಅಂತ ಚೌಡವ್ವ ಹೇಳ್ತಾರೆ. ಆಗ ಗೋಪಾಲ್ ಅವರು, ಅಲ್ಲ ಅಮ್ಮೋರೆ, ಬಂಗಾರಮ್ಮೋರೇ ಒಪ್ಪಿರುವಾಗ ನೀವು ತಾನೇ ಏನು ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾರೆ. ನೋಡು ಗೋಪಾಲಪ್ಪ, ಈ ಚೌಡವ್ವ ಅಂದರೆ ಏನು ಅಂದ್ಕೊಂಡಿದ್ಯಾ, ಮೊದಲನೇದಾಗಿ ತಿಳಿ ಹೇಳ್ತೀನಿ, 2ನೇ ಸಾರಿ ಬಿಡಿಸಿ ಹೇಳ್ತೀನಿ, 3ನೇ ಸಾರಿ ಬಡ್ದೇ ಹೇಳೋದು ಅಂತ ಹೇಳ್ತಾರೆ. ಆಗ ಪುಟ್ಟಕ್ಕ, ಆದರೂ ನನಗೆ ಯಾಕೋ ಭಯ ಆಗ್ತಿದೆ ಅಮ್ಮೋರೆ ಅಂತ ಹೇಳ್ತಾರೆ. ಭಯ ಪಡಬೇಡ ಪುಟ್ಟಕ್ಕ, ನೀನು ನಂಬಿರೋ ದೇವರು ನೀನು ಕೈ ಬಿಡಲ್ಲ ಅಂತ ಚೌಡವ್ವ ಹೇಳ್ತಾರೆ. ಅದೇ ಸಮಯಕ್ಕೆ ಸುಮ ಮನೆಗೆ ಬರ್ತಾರೆ. ಆ ರಾಧಾ ಮತ್ತು ಭಾವ ಕಲ್ಯಾಣ ಮಂಟಪಕ್ಕೆ ಹೋಗಿದ್ದಾರೆ. ಫೋಟೋಸ್ ಬಂದಿದೆ ನೋಡವ್ವ ಅಂತ ಅವರೆಲ್ಲ ಮಂಟಪಕ್ಕೆ ಹೋಗಿರೋ ಫೋಟೋಸ್ನ ಸುಮ ತೋರಿಸ್ತಾರೆ. ಅದನ್ನು ನೋಡಿ ಮನೆಯವ್ರಿಗೆಲ್ಲ ಗಾಬರಿ ಆಗುತ್ತೆ. ಇಲ್ಲಿಗೆ ಪುಟ್ಟಕ್ಕನ ಮಕ್ಕಳ ಧಾರಾವಾಹಿಯ ಸೋಮವಾರ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದೆ ವಿಡಿಯೋಗಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.